ವೀಕ್ಷಕ ಬಾಂಧವ್ರಿಗೆ ಹಾಯ್ ನಮಸ್ತೆ. ಆ ಎರಿ ಮಣ್ಣೊಳಗೆ ಎಷ್ಟು ಶಕ್ತಿ ಇದೆ ಅಂತಂದ್ರೆ ನೋಡೋಣ ಬರ್ರಿ. ಇವತ್ತಿನ ಒಂದು ವಿಡಿಯೋನ ಹೇಗೆ ಅಂತಂದ್ರೆ ತುಂಬ ಜನ ರೈತರು ಆ ಶಕ್ತಿಯನ್ನು ನೋಡಿ ಹಳೆ ಕಾಲದಿಂದ ಕೂಡ ಎರಿ ಮಣ್ಣೊಳಗೆ ಅಷ್ಟು ಶಕ್ತಿ ಇದೆ ಅಂತ ನೋಡಿನೇ ಅವರು ಬೆಳೆ ಎರಡೆರಡು ಪೀಕ್ ತೆಗಿತಾರೆ. ಬರ್ರಿ ನೋಡೋಣ ಹೇಗಿದೆ ಅಂತ. ಮತ್ತು ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರಿ ಎಲ್ಲ ವೀಕ್ಷಕ ಬಾಂಧವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾಕೆ ವಿಡಿಯೋ ಪ್ರತಿಯೊಂದು ನಿಮ್ಗೆ ಬಂದು ತಲುಪ್ತದೆ. ಈ ಹೊಲ ಏನಿದೆಯಲ್ಲ, ಈಗ 15 ದಿವಸಗಳ ಹಿಂದೆ ಒಂದು ಚಿಕ್ಕ ಮಳೆ ಆಗೈತೆ ಅಷ್ಟೇ, ದೊಡ್ಡ ಮಳೆ ಏನಾಗಿಲ್ಲ. ಎರಿ ಮಣ್ಣಾಗಿದ್ದರಿಂದ ಇದು ಏನೂ ಆಗಿಲ್ಲ, ಬೆಳೆ ಹಾಗೆ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬೆಳೆದೈತಿ. ಎರಿ ಮಣ್ಣಿಗೆ ಮತ್ತು ಕೆಂಪು ಮಣ್ಣಿಗೆ ವ್ಯತ್ಯಾಸ ತೋರಿಸ್ತೀನಿ ನಾನು ನಿಮಗೆ. ಅಲ್ಲೇ ನಿಮಗೆ ಕಾಣ್ತಾ ಇರ್ಬೋದು, ಮುಂದೆ ಕೆಂಪು ಮಣ್ಣು ಕಾಣ್ತಾ ಇದೆ ನೋಡಿರಿ. ಒಂದು ಇದೇ ಹೊಲದೊಳಗನೆ ಕಪ್ಪು ಮಣ್ಣು ಇದೆ ಮತ್ತು ಕೆಂಪು ಮಣ್ಣು ಎರಡೂ ಇದೆ ನೋಡ್ರಿ. ಈಗ ಆ ಕೆಂಪು ಮಣ್ಣೊಳಗೆ ನೋಡಿರಿ ಬೆಳೆ ಸ್ವಲ್ಪ ಮಳೆ ಆಗದೇ ಇದ್ದಿದ್ದಕ್ಕೆ ನೋಡ್ರಿ ಈಗ ಸ್ವಲ್ಪ ಎತ್ತರ ಬೆಳೆದಿಲ್ಲ. ಇಲ್ಲಿ ನೋಡ್ರಿ ಈಗ ಕೆಂಪು ಮಣ್ಣು, ಇಲ್ಲಿಂದ ಕೆಂಪು ಮಣ್ಣು ಶುರುವಾಯಿತು. ಈ ಕೆಂಪು ಮಣ್ಣೊಳಗೆ ಕಡಿಮೆ ಬೆಳೆದೈತಿ. ಇಲ್ಲಿ ಕಾಣ್ತಾ ಇದೆ ನೋಡ್ರಿ, ಈಗ ಇದು ಹಕ್ಕರಿಕೆ ಪಲ್ಯ ಅಂತೀವಿ ನಾವು ಉತ್ತರ ಕರ್ನಾಟಕ ಭಾಷೆ ಒಳಗೆ. ಮೋಸ್ಟ್ ಇಂಪಾರ್ಟೆಂಟು, ಮೋಸ್ಟ್ ಪವರ್ಫುಲ್ಲು ಎನರ್ಜಿ ಇದೆ ಇದ್ರೊಳಗೆ, ಅಷ್ಟು ಐರನ್ ಇದೆ ಅಂತ ಇದ್ರೊಳಗೆ. ನಮ್ಮ ಉತ್ತರ ಕರ್ನಾಟಕದ ಸಿಕ್ಕ ಹಾಗೆ ಬೇರೆ ಕಡೆ ಸಿಗೋದು ತುಂಬ ಕಡಿಮೆ. ಇದು ನಾವು ಪ್ರತಿ ವರ್ಷ ಕುಂಟಿ ಮಡಿಕೆ ಎಲ್ಲನೂ ಹೊಡೆಸ್ತೀವಿ, ಇದ್ರ ಮೇಲೇನು ಹೊಡೆಸ್ತೀವಿ. ಇದನ್ನೇನು ನಾವು ವಾಪಸ್ ಉರ್ಸೋದಿಲ್ಲ, ಪ್ರತಿ ವರ್ಷ ಬೆಳಿತೈತಿ. ಅದು ಹೆಂಗೆ ಬೆಳಿತೈತಿ, ಬೇರೆ ಕೆಳಗೆ ಉಳ್ಕೊಂಡ್ಬಿಟ್ಟಿರ್ತದೆ. ಅದು ನಾವು ಎಷ್ಟು ಬಿತ್ತಿ ಮಡಿಕೆ ಹೊಡೆದ್ರೂ ಕೂಡ ಅದು ಮತ್ತೆ ಬೆಳ್ಕೊಂಡು ಬರ್ತೈತಿ. ನೋಡಿ ಅಷ್ಟು ಬೆಳೆದೈತಿ. ಈಗ ಇದು ರೊಟ್ಟಿ ಜೊತೆಗೆ ಮತ್ತು ಪಲ್ಯದ ಜೊತೆಗೆ ಇದನ್ನು ನಾವು ಸ್ನ್ಯಾಕ್ಸ್ ಅಂತೇಳಿ ತಿಂತೀವಿ. ಇದನ್ನು ನಮಗೆ ಈಗ ಸಿಟಿ ಒಳಗೆ ಏನು ಮಾಡ್ತಾರಂದ್ರೆ ಬೇರೆ ಬೇರೆ ಸ್ನ್ಯಾಕ್ಸನ್ನು ತಿಂತಾರೆ, ಬಟ್ ನಮಗೇನದೆ ಇದೇ ಹೊಲದಾಗ ಸ್ನ್ಯಾಕ್ಸು. ಈಗ ನೋಡಿದ್ರಲ್ಲ ವೀಕ್ಷಕರೇ, ಪ್ರತಿಯೊಬ್ಬ ರೈತನ ಹೊಲದಾಗ ಕೂಡ ಈ ಥರ ಸ್ನ್ಯಾಕ್ಸ್ ಇರ್ತಾವ. ಇದನ್ನು ತಿಂತಾ ಹೋಗ್ಬೇಕಂದ್ರೆ ತುಂಬ ಎನರ್ಜಿ ಬರ್ತೈತಿ. ಅವತ್ತು ಉರ್ಸಿದ್ರಲ್ಲ ನಮ್ಮ ಅವ್ವ ನಮ್ಮ ಅಪ್ಪಾರು, ಇವತ್ತು ನೋಡ್ರಿ ಆ ತೊಗರಿ ಕಟ್ಟಿಗೆಗೇನೆ ಎಲ್ಲ ಹತ್ಕೊಂಡವು ನೋಡ್ರಿ. ಈಗ ತೊಗರಿ ಕಟ್ಟಿಗೆ ಹಿಡ್ಕೊಂಡು ಬೆಳೀತಾ ಇದ್ದಾವೆ. ಈಗ ನೋಡ್ತಾ ಇರ್ಬೋದು ನೀವು, ಎಲ್ಲ ಗಿಡನೂ ತೊಗರಿ ಕಟ್ಟಿಗೆ ಹಿಡ್ಕೊಂಡು ಬೆಳೀತಾ ಇದ್ದಾವೆ. ಹಳೆಯ ಪದ್ಧತಿ ಒಳಗೆ ಖರ್ಚು ಮಾಡೋದು ಬೇಡ ಅಂತೇಳಿ ಕಡಿಮೆ ಖರ್ಚೊಳಗೆ ಬಳ್ಳಿ ಕಟ್ಟಿದ್ರು. ತೊಗರಿ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ತೊಗರಿ ಕಟ್ಟಿಗೆನ ಹಾಕಿದ್ರಿಂದ ಸ್ವಲ್ಪ ಹೆಲ್ಪ್ ಆಯಿತು ನೋಡಿರಿ. ಈಗ ಈ ಒಂದು ಕುಡಿ ಕೆಳಗೆ ಬಿದ್ದಿತ್ತು, ಈಗ ಇಲ್ಲಿ ಬಿದ್ದಿತ್ತು ನೋಡಿರಿ. ಇದನ್ನು ನಾವು ಹಾಗಲಕಾಯಿ ಬಳ್ಳಿನ ನಾವೀಗ ಇದಕ್ಕೆ ಹಾಕ್ತೀವಿ ನೋಡಿರಿ. ಈಗ ಇದು ಹಾಗೆ ಬೆಳ್ಕೊಂಡು ಇದ್ರ ಮೇಲೆ ಹೋಗುತ್ತೆ ನೋಡಿ. ತುಂಬ ಖರ್ಚಿನ ಕಡೆ ಹೋಗಬಾರ್ದು, ಖರ್ಚನ್ನು ಕಡಿಮೆ ಮಾಡಿ ಆದಷ್ಟು ನಮ್ಮ ಹೊಲದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಯೂಸ್ ಮಾಡಿ ಬೆಳೆಯೋಕೆ ಪ್ರಯತ್ನ ಪಡಬೇಕು. ಇಲ್ಲ ಅಂತ ನಾವು ತೆಗಿಯುವಂಥ ಪೀಕಿಗೆ ಅದಕ್ಕೆ ಬ್ಯಾಲೆನ್ಸ್ ಆಗೋದಿಲ್ಲ. ಅದಕ್ಕೋಸ್ಕರ ರೈತರು ಆದಷ್ಟು ತಮ್ಮ ಹೊಲದಲ್ಲಿರ್ತಕ್ಕಂಥ ವಸ್ತುಗಳನ್ನು ಯೂಸ್ ಮಾಡ್ಕೊಂಡು ಬೆಳೆ ಬೆಳಿಬೇಕು. ಈ ಕಪ್ಪು ಮಣ್ಣು ಐತಲ್ರಿ ನೋಡಿದೆ, ಕಪ್ಪು ಮಣ್ಣು ಇದು ಮಳೆ ಆಗಲಿಲ್ಲ ಅಂದರೂ ಕೂಡ ಬಿತ್ತೋಕ್ಕಿಂತ ಮುಂಚೆ ಮಳೆ ಆಗಿತ್ತಂದ್ರೆ ಆ ಒಂದು ಹಸಿ ಒಳಗೆ ಬಿತ್ತಿಬಿಟ್ರೆ ಪೀಕ ಬಂದುಬಿಡ್ತದೆ ನೋಡ್ರಿ, ಬೆಳೆನ ಬಂದುಬಿಡ್ತೈತಿ. ಯಾಕಂದ್ರೆ ನಾವು ಹೋದ ವರ್ಷ ನೋಡಿದೆ, ಬಿತ್ತೋಕ್ಕಿಂತ ಮುಂಚೆ ಮಳೆ ಆಗಿತ್ತು. ಅದು ಏನು ಮಾಡ್ತೀವಿ ಅಂದರೆ ಎರಿ ಹೊಲ್ದಾಗ ಕಂಟಿನ್ಯೂ ಒಟ್ಟು ಮಳೆನ ಆಗಲಿಲ್ಲ, ಆದ್ರೆ ಜೋಳದ ಪೀಕ್ ಬಂದಾಗ್ಬಿಡ್ತೇವೆ. ಈ ಕಪ್ಪು ಮಣ್ಣೊಳಗೆ ಅಷ್ಟು ಶಕ್ತಿ ಇದೆ. ಈಗ ನೀರನ್ನು ತುಂಬ ಹಿಡ್ಕೊಳ್ಳುತ್ತೆ ಇದು ನೋಡಿ. ಈಗ ಎಷ್ಟು ಹಸಿ ಇದೆ, ಒಟ್ಟು ಮಳೆ ಆಗಿಲ್ಲ. ಈಗಾಗಲೇ 15 ದಿವಸ ಆಯ್ತು ಮಳೆ ಆಗಿಲ್ಲ. ಈ ಮಣ್ಣೊಳಗೆ ನೋಡ್ರಿ ಎಷ್ಟು ನೀರಿನ ಅಂಶ ಹಿಡ್ಕೊಂಡೈತೆ ನೋಡ್ರಿ. ಎಷ್ಟು ಮೆತ್ತಗೈತೆ ನೋಡ್ರಿ. ಈಗ ಬುಡಕ್ಕೆ ಹೆಂಗೆ ಹಸಿ ಕಾಣುತ್ತೆ ನೋಡ್ರಿ. ಈಗ ನಾನಿಲ್ಲಿ ನಿಮಗೆ ತೆಗೆದು ತೋರಿಸ್ತೀನಿ ನೋಡ್ರಿ. ಇಲ್ಲಿ ಹಸಿ ಐತೆ ನೋಡ್ರಿ.
ಅದ್ರಾಗ ಕೆಂಪು ಮಣ್ಣೊಳಗೆ ಅಷ್ಟು ನೀರಿನ ಅಂಶ ಹಿಡ್ಕೊಳ್ಳೋದಿಲ್ಲ. ಬಟ್ ಈ ಕಪ್ಪು ಮಣ್ಣೊಳಗೆ ಮಾತ್ರ ತುಂಬ ಶಕ್ತಿ ಇದೆಯಾ. ಮತ್ತು ನೋಡ್ರಿ, ಈಗ ಇದು ಪೂರ ಹಸಿ ಇದೆ ನೋಡಿ ಮಣ್ಣು. ಹೋದ ವರ್ಷ ನಾನು ಪೂರ್ಣ ಅಬ್ಸರ್ವೇಷನ್ ಮಾಡಿದೆ. ಒಂದು ಹೊಲನ ಬಿತ್ತೋಕ್ಕಿಂತ ಮುಂಚೆ ಮಳೆ ಆಗಿತ್ತು ಅಷ್ಟೇ. ಬಿತ್ತಿದ ಮೇಲೆ ಮಳೆನೂ ಆಗಲಿಲ್ಲ, ಹಂಗೆ ಹುಟ್ಕೊಂಡು ಪೂರ್ಣ ಜೋಳದ ಪೀಕ ಬಂದುಬಿಡ್ತು. ಅಷ್ಟು ಶಕ್ತಿ ಇದೆ ಈ ಕಪ್ಪು ಮಣ್ಣಿನೊಳಗೆ. ಎರೆ ಮಣ್ಣು ಅಂತ ಹೇಳ್ತೀವಿ ನಮ್ಮ ಉತ್ತರ ಕರ್ನಾಟಕ ಭಾಷೆದೊಳಗೆ. ಮತ್ತು ಕಸನೂ ಕೂಡ ಅಷ್ಟಾಗೋದಿಲ್ಲ, ಇದು ಕಡಿಮೆ ಕಸ ಆಗುತ್ತೆ.